ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಿನತಾರ್. ಸ್ನೇಹಿತರೆ, ಮತ್ತೊಂದಷ್ಟು ಪ್ರಚಲಿತ ವಿದ್ಯಮಾನಗಳ ಜೊತೆಗೆ ನಿಮ್ಮ ಜೊತೆಗೆ ನಾನು ಬಂದಿದ್ದೀನಿ. ಮೊದಲನೇ ಅಂಶ, ನೇರವಾಗಿ ವಿಷಯಕ್ಕೆ ಹೋಗೋಣ. ಇತ್ತೀಚೆಗೆ ವಿಶ್ವ ಕರಕುಶಲ ನಗರ ಅಂಥೇಳಿ ಶ್ರೀನಗರಕ್ಕೆ ಕರೆದಿದ್ದಾರೆ. ಶ್ರೀನಗರ ಎಲ್ಲಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತು, ಜಮ್ಮು ಕಾಶ್ಮೀರದಲ್ಲಿದೆ. ಜಮ್ಮು ಕಾಶ್ಮೀರದ ಬೇಸಿಗೆ ರಾಜಧಾನಿ ಯಾವುದು ಅಂದರೆ ಶ್ರೀನಗರ. ತನ್ನ ವಿಶಿಷ್ಟವಾದಂತಹ ಕರಕುಶಲತೆಯಿಂದ ಜಾಗತಿಕ ಮನ್ನಣೆ ಪಡೆದಿರುವಂಥ ನಗರ ಇದಾಗಿದೆ. ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಅಂತ ಹೇಳಿ, WCC, ಯಾವ್ದು ಹೇಳಿ, WCC, ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಅಂತ ಕರಿತೀವಿ. ಇದನ್ನು ವರ್ಲ್ಡ್ ಕ್ರಾಫ್ಟ್ ಸಿಟಿ ಅಂತ ಘೋಷಣೆ ಮಾಡಿದೆ. ಯಾಕೆ ಇದನ್ನು ಘೋಷಣೆ ಮಾಡ್ತು ಅನ್ನೋದನ್ನು ಗಮನಿಸಬೇಕಾದ್ರೆ, ಸಾಂಸ್ಕೃತಿಕ ವೈಭವದ ಪರಂಪರೆಯನ್ನು ಹೊಂದಿರುವಂಥದ್ದು ಮತ್ತು ಸ್ಥಳೀಯ ಕುಶಲಕರ್ಮಿಗಳ ವಿಶಿಷ್ಟ ಕೌಶಲ್ಯದ ಮೂಲಕ ಸ್ಥಳೀಯ ಕೈಮಗ್ಗ ಮತ್ತು ಕರಕುಶಲ ವಲಯಕ್ಕೆ ಉತ್ತೇಜನ ಸಿಗುತ್ತೆ. ಪ್ರವಾಸೋದ್ಯಮ ಮತ್ತು ಮೂಲ ಸೌಕರ್ಯಕ್ಕೆ ಅಭಿವೃದ್ಧಿಯೂ ಕೂಡ ಅನುಕೂಲ ಆಗುತ್ತೆ. ಶ್ರೀನಗರ 1500 ವರ್ಷಗಳ ನಿರಂತರವಾದಂತಹ ಒಂದು ಇತಿಹಾಸ ಹೊಂದಿರುವಂತಹ ಈ ಒಂದು ಸಿಟಿ ತನ್ನ ವಿಶಿಷ್ಟ ಕರಕುಶಲತೆಯಿಂದ ಜಾಗತಿಕ ಮನ್ನಣೆ ಪಡೆದಿದೆ. ಆ ಉದ್ದೇಶಕ್ಕೋಸ್ಕರ WCC, ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಅನ್ನುವಂಥದ್ದು ಇದನ್ನು ಶ್ರೀನಗರನ ವಿಶ್ವ ಕರಕುಶಲ ನಗರ ಅಂತ ಘೋಷಣೆ ಮಾಡಿದೆ. ಈ ಹಿಂದೆ ಭಾರತದ 4ನೇ ನಗರ ಜೈಪುರ, ಮಲ್ಲಪ್ಪುರಂ ಮತ್ತು ಮೈಸೂರು, 4ನೇದು ಶ್ರೀನಗರ. ನಿಮ್ಗೆ ಗೊತ್ತಿರಲಿ ಯಾವ್ಯಾವುದು ಅಂದರೆ, ಫಸ್ಟು ಜೈಪುರ ಆಗಿತ್ತು, ಅದಾದ ನಂತರ ಮಲ್ಲಪ್ಪುರಂ ಆಗಿತ್ತು, ಅದಾದ ನಂತರ ಮೈಸೂರು ಆಗಿತ್ತು, ಅದಾದ ನಂತರ ಶ್ರೀನಗರ, JMMS. ಈ 4 ನಗರಗಳು ನಮ್ಮಲ್ಲಿ ವಿಶ್ವ ಕರಕುಶಲ ನಗರ ಅಂತ ಪ್ರಸಿದ್ಧಿಯನ್ನು ಪಡೆದಿವೆ. ಹಾಗಾದರೆ ಏನಿದು ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಅನ್ನುವಂಥದ್ದು? ಇದರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋದಾದರೆ, ಐಲಿನ್ ಓಸ್ಟೋರ್ನ್ ವೆಬ್ ಅನ್ನುವಂಥವ್ರು ನೋಡಿ, ಐಲಿನ್ ಓಸ್ಟೋರ್ನ್ ವೆಬ್. ಐಲಿನ್ ಯಾರು? ಐಲಿನ್ ಓಸ್ಟೋರ್ನ್ ವೆಬ್ ಅನ್ನುವಂಥವ್ರು 1964ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ನಿಮಗೆ ಕೊನೆಗೆ ನಾನು ಒಂದೆರಡು ಪ್ರಶ್ನೆ ಕೇಳ್ತೀನಿ. ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಯಾವಾಗ ಆರಂಭ ಆಯಿತು ಅಂದರೆ 1964ರಲ್ಲಿ ಆರಂಭ ಆಯಿತು. ಇದನ್ನು ಯಾರು ಆರಂಭ ಮಾಡಿದರು ಅಂದರೆ ಐಲಿನ್ ಓಸ್ಟೋರ್ನ್ ವೆಬ್ ಅನ್ನುವಂಥವ್ರು. ವೆಬ್ ಅಂತ ನೆನ್ಪಿಟ್ಕೊಳ್ಳಿ, ಐಲಿನ್ ಓಸ್ಟೋರ್ನ್ ವೆಬ್. 4 ಯಾವ್ದಾರ ಆನ್ಸರ್ ಕೊಟ್ಟಾಗ ನಿಮ್ಗೆ ಆ ಥರ ಯಾವ್ದಾರ ಬಂದರೆ, ಪ್ರಶ್ನೆ ಬಂದಾಗ ವೆಬ್ ಅಂತ ನೆನಪಿತ್ತು ಅಂದರೆ ಓಸ್ಟೋರ್ನ್ ವೆಬ್ ಅಂತ ನೀವು ನೆನ್ಪಿಟ್ಕೋಬೋದು. 1964ರಲ್ಲಿ ಇಲ್ಲಿ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲನ್ನು ಪ್ರಾರಂಭಿಸಿದರು. ಇದರದ್ದು ಇಂಪಾರ್ಟೆಂಟ್ ಇಂಟೆನ್ಷನ್ ಏನಂತಂದರೆ, ಪ್ರಪಂಚಾದ್ಯಂತ ಇರುವಂತಹ ಕೌಶಲ ಕಲೆಯನ್ನು ಮತ್ತು ಸಂಸ್ಕೃತಿಯನ್ನು ಉತ್ತೇಜಿಸುವಂಥದ್ದು, ಪ್ರೋತ್ಸಾಹ ನೀಡುವಂಥದ್ದು. ಹೀಗಾಗಿಯೇ ಒಂದು ವಿಶಿಷ್ಟ ಕೌನ್ಸಿಲ್ ಇದಾಗಿದ್ದು, ತನ್ನ ಒಂದು ಕೈಮಗ್ಗ ಮತ್ತು ಈ ಥರ ಪಾರಂಪರಿಕ ಕರಕುಶಲ ಕಲೆಗಳನ್ನು ಇದು ಉತ್ತೇಜನ ಮಾಡುವಂಥ ಒಂದು ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರಲಿ. ಇಲ್ಲಿ ಲೋಗೋ ಕಾಣ್ತಿದೆಯಲ್ಲ, ಈ ಲೋಗೋ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ನ ಲೋಗೋ ಇದು. ಸೊ ಇದು ಮೊದಲು WCC ಏನು ಹೇಳಿದೆ, 1964ರಲ್ಲಿ ಸ್ಟಾರ್ಟ್ ಆಯಿತು. ವೆಬ್ ಅನ್ನುವಂಥವ್ರು ಚಾಲೂ ಮಾಡಿದರು ಅಂತ ಹೇಳಿದ್ನಲ್ಲ. ಇದರದ್ದು ಮೂಲ ಎಲ್ಲಿತ್ತಂದರೆ ನ್ಯೂಯಾರ್ಕಲ್ಲಿತ್ತು. ನ್ಯೂಯಾರ್ಕಿಂದ ನೆಕ್ಸ್ಟ್ ಏನಾಯಿತು ಅಂದರೆ, ಕೇಂದ್ರ ಕಚೇರಿ ಇದರದ್ದು ಬೆಲ್ಜಿಯಂನಲ್ಲಿದೆ. ಈಗ ಎಲ್ಲಿದೆ? ಬೆಲ್ಜಿಯಂನಿದೆ. ಮೂಲ ನ್ಯೂಯಾರ್ಕಲ್ಲಿತ್ತು, ಈಗ ಬೆಲ್ಜಿಯಂನಲ್ಲಿದೆ. ಹಾಗಾದರೆ ಇದು ಯುನೆಸ್ಕೋದ ಒಂದು ಪ್ರಮುಖ ಸಂಸ್ಥೆ, ಒಂದು ಅಂಗಸಂಸ್ಥೆ. ಇದು ಯಾವುದರ ಅಂಡರ್ ಬರುತ್ತೆ ಅಂದರೆ ಯುನೆಸ್ಕೋ ಸಂಸ್ಥೆ ಅಂಡರ್ ಬರುತ್ತೆ. ಮೂಲ ನ್ಯೂಯಾರ್ಕಲ್ಲಿತ್ತು, ಈಗ ಬೆಲ್ಜಿಯಮಲ್ಲಿದೆ. ಇದು ಒಂದು 5 ಚಾಪ್ಟರ್ಗಳನ್ನು ಇದು ಒಂದು ಒಳಗೊಂಡಿದೆ. ಒಂದು WCC ಆಫ್ರಿಕಾ, ಏಷ್ಯಾ ಪೆಸಿಫಿಕ್, ಯುರೋಪ್, ಲ್ಯಾಟಿನ್ ಅಮೇರಿಕಾ, ಉತ್ತರ ಅಮೇರಿಕಾ ಎಂಬ 5 ಚಾಪ್ಟರ್ಗಳನ್ನು ಹೊಂದಿದೆ. ನಿಮಗೆ ಇಂಪಾರ್ಟೆಂಟ್ ಗಮನಿಸಬೇಕಾಗಿದ್ದೇನೆಂತಂದರೆ, WCC ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಇಲ್ಲಿವರೆಗೆ ಎಷ್ಟು ಪಟ್ಟಣಗಳನ್ನು ಕರಕುಶಲ ನಗರಗಳಂತ ಗುರುತಿಸಣೆ ಮಾಡಿದೆ ಅಂದರೆ 40. ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಇಂಡಿಯಾದ ಎಷ್ಟಿದಾವೆ ರೀ? 4 ಇದಾವು. JMMS ಅಂತ ಹೇಳಿದೆ ನಾನು. ಓಕೆ, ಜೈಪುರ, ಮಲ್ಲಪ್ಪುರಂ, ಮೈಸೂರು ಮತ್ತು ಶ್ರೀನಗರ 4 ಇದಾವೆ. ಟೋಟಲ್ ಎಷ್ಟಿದಾವು? 40. 40/4 ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಇದು ನ್ಯೂಯಾರ್ಕಲ್ಲಿ ಮೂಲ ಕಚೇರಿ ಇತ್ತು, ಕೇಂದ್ರ ಕಚೇರಿ ಬೆಲ್ಜಿಯಮಲ್ಲಿದೆ. ಇದನ್ನು ವೆಬ್ ಅನ್ನೋರು ಸ್ಥಾಪನೆ ಮಾಡಿದರು. ಇದು ಯುನೆಸ್ಕೋದ ಒಂದು ಅಂಗಸಂಸ್ಥೆ. ಸೊ ಇದು WCC ಬಗ್ಗೆ ಒಂದು ಮಾಹಿತಿ. ಇದರ ಕ್ರಾಫ್ಟನ್ನು ಗಮನಿಸಿ, ಇಲ್ಲಿದೆ ನೋಡಿ, ಇದರದೊಂದು ಲೋಗೋ WCCದು. ಸೊ ಇದು WCC ಬಗ್ಗೆ ಇರುವಂತಹ ಒಂದು ಮಾಹಿತಿ. ನೆಕ್ಸ್ಟ್ ನಾವು ಒಂದು ಇಂಪಾರ್ಟೆಂಟ್ ಸ್ಲೈಡಿಗೆ ಹೋಗೋಣ. ಇತ್ತೀಚೆಗೆ ನೆಲ್ಸನ್ ಮಂಡೇಲಾ
ಹೆಲ್ತ್ಗೋಸ್ಕರ ಅವಾರ್ಡ್ ಕೊಟ್ಟರು. ನೆಲ್ಸನ್ ಮಂಡೇಲಾ ಅವರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಅವಾರ್ಡ್ ಕೊಟ್ಟರು. ಅದು ಯಾರಿಗೆ ಬಂತು ಅಂತಂದರೆ, ವಿಶ್ವ ಆರೋಗ್ಯ ಸಂಸ್ಥೆ 2024 ಆರೋಗ್ಯ ಪ್ರಚಾರಕ್ಕೋಸ್ಕರ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮಾನ್ಸ್ಗೆ ಕೊಡಲಾಗಿದೆ. ನಿಮಾನ್ಸ್ಗೆ ಕೊಟ್ಟಿದೆ. ನಿಮಾನ್ಸ್ ಭಾರತದ ಉನ್ನತ ಮಾನಸಿಕ ಆರೋಗ್ಯ ಕೇಂದ್ರ ಅಂತ ಕರಿತೀವಿ ಇದಕ್ಕೆ. ನಿಮಾನ್ಸ್ಗೆ 2024 ಆರೋಗ್ಯ ಪ್ರಚಾರಕ್ಕೋಸ್ಕರ ನೆಲ್ಸನ್ ಮಂಡೇಲಾ, ಯಾರ್ದು ಹೇಳಿ, ನೆಲ್ಸನ್ ಮಂಡೇಲಾ ಪ್ರಶಸ್ತಿ ಸಿಕ್ಕಿದೆ. ಇದು ಎಲ್ಲಿ ಯಾರಿಗೆ ಕೊಟ್ಟಿದ್ದಾರೆ? ನಿಮಾನ್ಸ್ ಅಂದರೆ ಭಾರತದ ಒಂದು ಅತ್ಯಂತ ಉನ್ನತವಾದಂಥ ಒಂದು ಮಾನಸಿಕ ಆರೋಗ್ಯ ಕೇಂದ್ರ. ಇದು 77ನೇ WHO ಅಸೆಂಬ್ಲಿಯಲ್ಲಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಸೆಂಬ್ಲಿಯಲ್ಲಿ ಇದನ್ನು ಕೊಟ್ಟರು. ಈ ಒಂದು ಚಿತ್ರದಲ್ಲಿ ಗಮನಿಸ್ತೀರಿ ನೀವು, ಇದು ಕರ್ಟಸಿ ನಾವು ಇಂಟರ್ನೆಟ್ಟಿಂದ ತೊಗೊಂಡಿದ್ದೀನಿ. ಬಹಳಷ್ಟು ಇಲ್ಲಿರುವಂಥ ಮಾಹಿತಿಯನ್ನು ಪ್ರಜಾವಾಣಿ ಮತ್ತು ಇತರ ಪತ್ರಿಕೆಗಳನ್ನ ಆಧರಿಸಿ ಕೊಡ್ತಾ ಇದ್ದೀನಿ. ಸೊ ಅದು ಕರ್ಟಸಿ ಇದೆ. ಈ ನೆಲ್ಸನ್ ಮಂಡೇಲಾ ಅವಾರ್ಡ್ ಫಾರ್ ದ ಹೆಲ್ತ್ ಪ್ರೊಟೆಕ್ಷನ್ 2024 ಫಾರ್ ನಿಮಾನ್ಸ್, ಇಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸೋದನ್ನು ಗಮನಿಸ್ತಾ ಇದ್ದೀರಿ. ಹಾಗಾದರೆ ನಿಮಗೆ ಕೇಳ್ಬೋದು, ನೆಲ್ಸನ್ ಮಂಡೇಲಾ ಅವಾರ್ಡ್ 2024 ಪ್ರಶಸ್ತಿಯನ್ನು ಪಡೆದಂಥ ಸಂಸ್ಥೆ ಅಲ್ಲಿ ನಿಮಾನ್ಸ್ ಕೊಡ್ಬೋದು, ನಿಮಗೆ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳ ಹೆಸರು ಕೊಡ್ಬೋದು. ತಮಗೆ ನೆನಪಿಟ್ಬೇಕು ಕ್ಲಿಯರ್ಲಿ, ನಿಮಾನ್ಸ್ ಅನ್ನುವಂಥದ್ದು 2024 ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇನ್ನು ಈ ಸ್ಲೈಡಲ್ಲಿ ನಾವು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳೋಣ. ಏನದಂತಂದರೆ, ಇಲ್ಲಿ ನೋಡಿ, ಈ ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ, ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಸ್ವೀಕರಿಸೋದು ನಿಮಗೆ ಕಾಣ್ತಾ ಇದೆ. ಇದು ಜಿನೇವಾದಲ್ಲಿ ನಡೀತು. ಜಿನೇವಾದಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ. ಇಂಡಿಯಾದಲ್ಲಿ ಕೊಟ್ಟಿಲ್ಲ, ಇದನ್ನು ಜಿನೇವಾದಲ್ಲಿ ಕೊಟ್ಟಿದ್ದಾರೆ. ನೋಡಿ, 77ನೇ ಸಂಸ್ಥೆ ಅಸೆಂಬ್ಲಿಯಲ್ಲಿ ಕೊಟ್ಟಿದ್ದಾರೆ. ಇದೇನಪ್ಪ ಅಂತಂದರೆ, ಆರೋಗ್ಯವನ್ನು ಉತ್ತೇಜಿಸೋದಕ್ಕೆ ವಿಶ್ವಾದ್ಯಂತ ಜನರು, ಸಂಸ್ಥೆಗಳು ಮತ್ತು ಗುಂಪುಗಳು ಏನು ಕೆಲಸ ಮಾಡ್ತಾವೆ ಆರೋಗ್ಯದ ನಿಟ್ಟಿನಲ್ಲಿ, ಅಂಥವರಿಗೆ ಈ ಪ್ರಶಸ್ತಿ ಗುರುತಿಸ್ತದೆ. ಹೀಗಾಗಿ ಈ ನೆಲ್ಸನ್ ಮಂಡೇಲಾ ಪ್ರಶಸ್ತಿ ಯಾವಾಗ ಸ್ಟಾರ್ಟ್ ಆಯಿತು ಅಂತಂದರೆ, 2019ರಲ್ಲಿ WHO ಆರಂಭಿಸಿದ್ರು ಇದನ್ನು. 2019ನಲ್ಲಿ WHO ಆರಂಭಿಸಿದರು. ಯಾಕೆ ಆರಂಭಿಸಿದರು ಅಂದರೆ, ಆರೋಗ್ಯದ ನಿಟ್ಟಿನಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಯಾವ ಸಂಸ್ಥೆ, ಯಾವ ವ್ಯಕ್ತಿ, ಯಾವ ಗುಂಪುಗಳು ಕೆಲಸ ಮಾಡ್ತಾವೋ ಅಂಥವ್ರಿಗೆ ನಾವು ಏನು ಮಾಡ್ತಾರೆ, ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಕೊಡ್ತಾರೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರಬೇಕು. ಈಗ ನೀವು ಆ ಚಿತ್ರದಲ್ಲಿ ಗಮನಿಸಿದ್ರಿ, ಆ ಜಿನೇವಾದಲ್ಲಿ ಏನು ಪ್ರಶಸ್ತಿ ತಗೋತಾ ಇದ್ರು, ಅವರು ಪ್ರತಿಮಾ ಮೂರ್ತಿ, ನಿಮಾನ್ಸ್ನ ನಿರ್ದೇಶಕಿ ಪ್ರತಿಮಾ ಮೂರ್ತಿಯವರು. ಪ್ರತಿಮಾ ಮೂರ್ತಿ ನಿಮಾನ್ಸ್ನ ನಿರ್ದೇಶಕರವರು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್, ನಿಮಾನ್ಸ್ದು ಫುಲ್ ಫಾರ್ಮ್ ಕೇಳ್ಬೋದು ನಿಮಗೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಅದು ಎದ್ರದ್ದು? ಮೆಂಟಲ್ ಹೆಲ್ತ್ ಮತ್ತು ನ್ಯೂರೋ ಸೈನ್ಸದ್ದು ನಿಮಾನ್ಸ್ ಫುಲ್ ಫಾರ್ಮ್ ಅಬ್ರಿವೇಷನ್ಸ್ ಕೇಳ್ಬೋದು. ಇದು ಬೆಂಗಳೂರಿನಲ್ಲಿರುವಂತಹ ಒಂದು ಕಚೇರಿಯಾಗಿದ್ದು, ಪ್ರತಿಮಾ ಮೂರ್ತಿಯವರು ಅದರ ನಿರ್ದೇಶಕರಾಗಿದ್ದಾರೆ. ಪ್ರತಿಮಾ ಮೂರ್ತಿಯವರು ಅದನ್ನು ಅವಾರ್ಡನ್ನು ತೊಗೊಂಡಿದ್ದಾರೆ. ಬಹಳ ಆರೋಗ್ಯ ರಕ್ಷಣೆಯಲ್ಲಿ ಬಹಳ ವಿಶೇಷವಾದಂಥ ವಿಧಾನಗಳ ಮೂಲಕ ಇದು ಪ್ರಶಸ್ತಿಗೆ ಒಳಗಾಗಿದೆ. ಹೀಗಾಗಿ ಇದನ್ನು ಬೆಂಗಳೂರಿನ ಮಾನಸಿಕ ಆಸ್ಪತ್ರೆಯನ್ನು ವಿಲೀನ ಮಾಡಿ 1974ರಲ್ಲಿ ನಿಮಾನ್ಸನ್ನು ಸ್ಥಾಪನೆ ಮಾಡಲಾಗಿದೆ. 1974. ನೋಡಿ, ನಿಮಗೆ ಪ್ರಶಸ್ತಿಯನ್ನು ನೆಲ್ಸನ್ ಮಂಡೇಲಾದು ಹೇಳೋದ್ರ ಜೊತೆಗೆ ನಾವು ನಿಮಾನ್ಸ್ ಅಂದರೆ ಏನೋ, ನಿಮಾನ್ಸ್ ಯಾವಾಗ ಬಂತು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀವಿ. ಸೊ ಹೀಗಾಗಿ 1974ರಲ್ಲಿ ನಿಮಾನ್ಸ್ ಸ್ಟಾರ್ಟ್ ಆಗುತ್ತೆ. ಇದು ಯಾರ ಅಂಡರ್ ಕೆಲಸ ಮಾಡುತ್ತಪ್ಪ ಅಂದ್ರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಭಾಳ ಸರಿ ಕೇಳ್ಬೋದು ನಿಮಗೆ, ನಿಮಾನ್ಸ್ ಯಾವ ಇಲಾಖೆ ಅಡಿ ಕೆಲಸ ಮಾಡುತ್ತೆ? ಅವಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಅಂತ ಹೇಳ್ಬೋದು. ಜೊತೆಗೆ ಇದೊಂದು ಸ್ವಾಯತ್ತ ವಿಶ್ವವಿದ್ಯಾಲಯ ಕೂಡ ಆಗಿದೆ. ಇದು ಭಾರತದ ಅತಿ ದೊಡ್ಡ ಮನೋವೈದ್ಯಕೀಯ ಆಸ್ಪತ್ರೆಯನ್ನು ಹೊಂದಿದೆ. ನೋಡಿ, ಭಾರತದ ಅತಿ ದೊಡ್ಡ ವೈದ್ಯಕೀಯ ಆಸ್ಪತ್ರೆಯನ್ನು ಹೊಂದಿರೋದು ಯಾವುದಂದ್ರೆ ನಿಮಾನ್ಸ್. 1974 ಸ್ಥಾಪನೆ ಆಯಿತು. ನಿರ್ದೇಶಕಿ ಪ್ರತಿಮಾ ಮೂರ್ತಿಯವರು ಇವರು. ಇದು ಒಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಂಡರ್ ಬರುತ್ತದೆ. ಜೊತೆಗೆ ಮನೋವೈದ್ಯಕೀಯ ಆಸ್ಪತ್ರೆಯನ್ನು ದೊಡ್ಡದಾದಂಥದ್ದು ಹೊಂದಿದೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರಲಿ. 2024 ನೆಲ್ಸನ್ ಮಂಡೇಲಾ ಅವಾರ್ಡ್ ಜಿನಿವಾದಲ್ಲಿ ತೊಗೊಂಡ್ರು, ಅದನ್ನು ನಿಮಾನ್ಸ್ಗೆ ಕೊಟ್ಟರು. ನೆಲ್ಸನ್ ಮಂಡೇಲಾ ಅವಾರ್ಡ್ ಸ್ಟಾರ್ಟ್ ಆಗಿರೋದು 2019ರಲ್ಲಿ. ನಮ್ಮ ನಿಮಾನ್ಸ್ ಸ್ಟಾರ್ಟ್ ಆಗಿರೋದು 1974ರಲ್ಲಿ. ಓಕೆ, ಇದು ನಮ್ಮ ಒಂದು ನಿಮಾನ್ಸ್ ಬಗ್ಗೆ ಇರುವಂಥ ಒಂದು ಮಾಹಿತಿ. ಇನ್ನು ಇಂಪಾರ್ಟೆಂಟ್, ನಾವು ನೋಡಿ ಭಾಳ ಸಾರಿ ಗಮನಿಸ್ತಾ ಇರ್ತೀವಿ, LIC ಬಗ್ಗೆ ಮಾತಾಡ್ತೀವಿ. LIC
ಲೈಫ್ ಇನ್ಶೂರೆನ್ಸ್ ಕಮಿಷನ್ ಅಂತೇನು ಕರಿತೀವಿ, ಇಲ್ಲಿ ಮಾತಾಡ್ತೀವಿ ನಾವು LIC ಬಗ್ಗೆ. ಬಲಿಷ್ಠ ವಿಮಾ ಬ್ರಾಂಡ್ LIC ಮೇಲೆ ನೀವು ಲೋಗೋನ ಗಮನಿಸಿ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವಿಶ್ವದ ಅತ್ಯಂತ ಬಲಿಷ್ಠ ವಿಮಾ ಬ್ರಾಂಡ್ ಅಂತ ಹೆಸರು ಪಡೆದಿದೆ ನೋಡಿ. ಜಗತ್ತಿನ ಅತಿ ಬಲಿಷ್ಠ ವಿಮಾ ಬ್ರಾಂಡ್ ಅಂತಿದು. LIC ಬ್ರಾಂಡ್ನ ಮೌಲ್ಯ 81,634 ಕೋಟಿ, 9.8 ಬಿಲಿಯನ್ ಡಾಲರ್ ಆಗಿದೆ ಎಂದು ಲಂಡನ್ ಮೂಲದ ಬ್ರ್ಯಾಂಡ್ ಫೈನಾನ್ಸ್ ಇನ್ಶೂರೆನ್ಸ್ ವರದಿ ಹೇಳಿದೆ. ಲಂಡನ್ ಮೂಲದ ಬ್ರ್ಯಾಂಡ್ ಫೈನಾನ್ಸ್ ಇನ್ಶೂರೆನ್ಸ್ ತನ್ನ ರಿಪೋರ್ಟ್ ಕೊಡುತ್ತೆ. ಇದು ಈ ರಿಪೋರ್ಟಲ್ಲಿ ಏನು ಹೇಳುತ್ತೆ ಅಂದರೆ, ಇಂಡಿಯನ್ LIC ಪಾಲಿಸಿ ಬ್ರ್ಯಾಂಡ್ ಏನಿದೆ ಇದು 81,634 ಕೋಟಿ, ಎಷ್ಟು ಹೇಳಿ, 81,634 ಕೋಟಿಯಷ್ಟು ಮೌಲ್ಯವನ್ನು ಹೊಂದಿದ್ದು ಇದು ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ತಾರೆ. ಅದು ಎರಡನೇ ಸ್ಥಾನಕ್ಕೆ ಯಾವುದು ಬರುತ್ತೆ ಅಂತಂದರೆ ತೈವಾನ್ನ ಕ್ಯಾತೆ ಜೀವ ವಿಮಾ ಸಂಸ್ಥೆ ಎರಡನೇದು. ಕ್ಯಾತೆ ಏನು ಕ್ಯಾತೆ ತೆಗಿತೀರಪ್ಪ ಅಲ್ಲ, ಕ್ಯಾತೆ ಅಂತ ಬಂದಾಗ ನಿಮಗೆ ನೆನ್ಪಿಡ್ಬೇಕು, ಅದು ಕ್ಯಾತೆ ಎರಡನೇದ್ದು, ತೈವಾನದ್ದು ಕ್ಯಾತೆ. ತೈವಾನ್ ಫಸ್ಟ್ ಯಾವುದು ನಮ್ಮದು LIC ಭಾರತ, ಕ್ಯಾತೆ ತೈವಾನ್ ಇದು. ಇದ್ರದ್ದು ಎಷ್ಟಪ್ಪ ಬ್ರ್ಯಾಂಡ್ ಮೌಲ್ಯ 40,817 ಐತಿ ನೋಡ್ರಿ, ಅದು ಅರ್ಧ ಆಯಿತು. ಇಂಡಿಯಾದ 81,634 ಐತಿ, ಇದು 40,830. ಮೂರನೇ ಸ್ಥಾನ ಆಸ್ಟ್ರೇಲಿಯಾದ NRMA ಇನ್ಶೂರೆನ್ಸ್ ಕಂಪನಿ. ಆಸ್ಟ್ರೇಲಿಯಾ ನೋಡ್ರಿ, ಇದು ಥರ್ಡಲ್ಲಿದೆ. NRIAM ಅನ್ನುವಂಥ ಒಂದು ಪಾಲಿಸಿ ಇದೆ ಅವ್ರ ಹತ್ರ, ಅದು ಥರ್ಡ್ ಸ್ಥಾನದಲ್ಲಿದೆ. ಅದು 10,900 ಕೋಟಿ ಇದೆ. ಜೊತೆಗೆ ನೋಡ್ರಿ, ನೀವು ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕಾಗಿದ್ದು ಬ್ರ್ಯಾಂಡ್ LIC ಫಸ್ಟ್ ಸ್ಥಾನದಲ್ಲಿ 81,000 ಕೋಟಿ ಇದೆ ಅದರದ್ದು. ಎರಡನೇದು ತೈವಾನ್ನ ಕ್ಯಾತೆ, ಮೂರನೇದು ಆಸ್ಟ್ರೇಲಿಯಾ ಅಂತಿದೆ. ಮೂರು ನೆನ್ಪಿಟ್ಕೊಳ್ರಿ. ಇದ್ರ ಜೊತೆಗೆ ವಿಮಾ ಕಂತೇನು LIC ಪಾಲಿಸಿ ಏನು ಕಂತಿರ್ತಾವೆ ನೋಡ್ರಿ, ಪ್ರೀಮಿಯಮ್, ಅದನ್ನೆಲ್ಲ ಸಂಗ್ರಹ ಮಾಡಿದ್ರು ಕೂಡ LIC ಏನು ಮಾಡಿದೆ ಅಂದರೆ ದಾಖಲೆ ಬರೆದಿದೆ. 2023ರಲ್ಲಿ ಇದು ಏನು ಮಾಡಿದೆ ಅಂದರೆ 39,090 ಕೋಟಿ ಸಂಗ್ರಹಿಸಿದೆ. SBI ಲೈಫ್ ಇನ್ಶೂರೆನ್ಸ್ 15,000 ಐತಿ, HDFC ಲೈಫ್ ಇನ್ಶೂರೆನ್ಸ್ 10,000 ಐತಿ. ಅಂದರೆ ವಿಮಾ ಕಂತನ್ನು ಸಂಗ್ರಹಿಸಿದ್ರು ಕೂಡ ಫಸ್ಟ್ ಸ್ಥಾನ ಇಂಡಿಯಾದಲ್ಲಿ ಯಾವುದೈತೆ ಅಂದರೆ LICನೇ ಐತಿ. ಎರಡನೇದ್ರಾಗ SBI ಐತಿ, LIC ಫಸ್ಟ್ ಐತಿ, SBI ಸೆಕೆಂಡ್ ಐತಿ, HDFC ಥರ್ಡ್ ಅದ. ಸೊ ಒಟ್ಟಾರೆ ನೀವು ಪರೀಕ್ಷಾ ದೃಷ್ಟಿಯಿಂದ ನೆನ್ಪಿಡ್ಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಬಲಿಷ್ಠ ವಿಮಾ ಬ್ರ್ಯಾಂಡ್ ಯಾವುದಪ್ಪ ವರ್ಲ್ಡಲ್ಲಿ ಅಂತಂದರೆ LIC ಅನ್ನುವಂಥದ್ದು. ಸೆಕೆಂಡ್ ಕ್ಯಾತೆ, ಥರ್ಡ್ ಆಸ್ಟ್ರೇಲಿಯಾ, ತೈವಾನ್ ಸೆಕೆಂಡ್, ಥರ್ಡ್ ಆಸ್ಟ್ರೇಲಿಯಾ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರಲಿ. ಈ ಮಾಹಿತಿ ತಮ್ಮೆಲ್ಲರಿಗೂ ಸ್ಪಷ್ಟವಾಗಿದೆ ಅಂತ ನಾನು ಭಾವಿಸಿ ಮುಂದಿನ ಸ್ಲೈಡ್ಗೆ ಹೋಗ್ತೀನಿ. ನೋಡಿ, ನವ ಉದ್ಯಮ ಭಾರತಕ್ಕೆ 3ನೇ ಸ್ಥಾನ. ಎಂಟ್ರಪ್ರಿನರ್ಶಿಪ್ ಅಂತಲೇ ಕರಿತೀವಿ, ಉದ್ಯಮಶೀಲತೆ. ವೆರಿ ಇಂಪಾರ್ಟೆಂಟ್ ಡಾಟಾ ಇದೆ ಇಲ್ಲಿ. ನವೋದ್ಯಮಕ್ಕೆ ಭಾರತಕ್ಕೆ 3ನೇ ಸ್ಥಾನ ಸಿಕ್ಕಿದೆ ಜಗತ್ತಲ್ಲಿ. ಎಷ್ಟನೇ ಸ್ಥಾನ? 3ನೇ ಸ್ಥಾನ ಸಿಕ್ಕಿದೆ. ಏನಿದು 3ನೇ ಸ್ಥಾನ? ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ಸ್ಟಾರ್ಟಪ್ಗಳನ್ನು ಹೊಂದಿರುವಂಥ ದೇಶಗಳ ಪೈಕಿ ಭಾರತ 3ನೇ ಸ್ಥಾನ ಹೊಂದಿದೆ. ಅತಿ ಹೆಚ್ಚು ಸ್ಟಾರ್ಟಪ್ಗಳನ್ನು 2000 ಇಲ್ಲೊಂದು ಡಾಟಾ ಇದೆ, ಗಮನಿಸಿ ನೀವು. 2014ರಲ್ಲಿ ಏನಾಗಿತ್ತು ಅಂದ್ರೆ ನಮ್ಮಲ್ಲಿ 100 ಸ್ಟಾರ್ಟಪ್ಗಳಿದ್ದು, 100 ಉದ್ಯಮಗಳಿದ್ದು, ಹೊಸ ಉದ್ಯಮಗಳಿದ್ದು, ನವ ಉದ್ಯಮಗಳಿದ್ದು. ಪ್ರಸ್ತುತ ಅವುಗಳ ಸಂಖ್ಯೆ 2024 ಎಷ್ಟಾಗಿದೆ ಅಂದ್ರೆ 1,25,000ಕ್ಕೆ ಏರಿದೆ. ನೋಡ್ರಿ, 100 ಎಲ್ಲಿ, 1,00,000 ಎಲ್ಲಿ. ಇಷ್ಟು ನಮ್ಮಲ್ಲಿ ಇವಾಗ ಉದ್ಯಮಶೀಲತೆ ಬೆಳೀತಾ ಇದೆ. ಎಲ್ಲ ಯುವಕರು ಉದ್ಯಮಶೀಲದ ಕಡೆ ಆಸಕ್ತರಾಗ್ತಾ ಇದ್ದಾರೆ. ತಮ್ಮದೇ ಆದಂಥ ಒಂದು ಓನ್ ಬಿಸ್ನೆಸ್ ಮಾಡಿ ಬಹಳಷ್ಟು ಜನರಿಗೆ ಕೆಲಸ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ ಭಾರತದ ಆರ್ಥಿಕತೆ ದೃಷ್ಟಿಯಿಂದ. ಈ ಪೈಕಿ 45ರಷ್ಟು ನವೋದ್ಯಮಗಳು ಮಹಿಳೆಯರು ಮುನ್ನಡೆಸಿದರೆ. ವಂಡರ್ಫುಲ್. ನೀವು ಆಗಾಗ ಪತ್ರಿಕೆಯಲ್ಲಿ ಗಮನಿಸ್ತಿರ್ತೀರಿ ನೋಡ್ರಿ. ಏನು 1,25,000 ಇದಾವು, ಇದರಲ್ಲಿ ಅರೌಂಡ್ 45% ಅಷ್ಟು ಹೆಣ್ಣುಮಕ್ಕಳೇ ನಡೆಸ್ತಾ ಇದ್ದಾರೆ. ಮಹಿಳೆಯರು ಯಾರಿಗೆ ಕಡಿಮೆ ಇಲ್ಲ. ನೀವು ಗಮನಿಸಿ, ಕಿರಣ್ ಮಜುಮ್ದಾರ್ ಅಂಥವರೆಲ್ಲ ಇದ್ದಾರಲ್ಲ, ದೊಡ್ಡ ದೊಡ್ಡ ಕಂಪನಿಗಳ CEO ಅವರು. ಆ ಥರನಾಗಿ 45% ಹೆಣ್ಣುಮಕ್ಕಳು ಏನು ಮಾಡ್ತಾ ಇದ್ದಾರೆ, ಇದನ್ನು ಮುನ್ನಡೆಸ್ತಾ ಇದ್ದಾರೆ. 12 ಲಕ್ಷ ಯುವಜನಕರು ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. 12 ಲಕ್ಷ ಯುವಜನರು. ನೋಡಿ, ಯುವ ಶಕ್ತಿ ಶಿವಶಕ್ತಿ ಅಂತ ಹೇಳ್ತಾರೆ. ಯುವಕರು, ಭಾರತ ಯುವ ದೇಶ. ಯುವಕರು ಮನಸ್ಸು ಮಾಡಿದರೆ ಭಾರತವನ್ನು ಮತ್ತು ತಮ್ಮ ಜೀವನವನ್ನು ಎರಡನ್ನ ಅಭಿವೃದ್ಧಿಪಡಿಸಬಹುದು, ಸರಿಯಾದ ದಾರಿಯಲ್ಲಿ ನಡೆದರೆ. ಆ ನಿಟ್ಟಿನಲ್ಲಿ ನವೋದ್ಯಮದಲ್ಲಿ 12 ಲಕ್ಷ ಯುವ ಜನರು ಸೇರಿದ್ದಾರೆ. $1 ಬಿಲಿಯನ್ ಅಮೆರಿಕ ಡಾಲರ್ಗಿಂತ ಹೆಚ್ಚಿನ ಮಾರುಕಟ್ಟೆ ಬಂಡವಾಳ ಹೊಂದಿರೋ 110 ನವೋದ್ಯಮ ಕಂಪ್ನಿಗಳಿದಾವೆ ಅಂತ ನೋಡ್ರಿ ನಮ್ಮಲ್ಲಿ. 1 ಬಿಲಿಯನ್ಕಿನ್ನ ಹೆಚ್ಚಿನ ಬಂಡವಾಳ ಹೂಡಿರುವಂಥ 110 ನವೋದ್ಯಮಗಳಿದಾವೆ.
12,000ಕ್ಕೂ ಹೆಚ್ಚು ಪೇಟೆಂಟ್ಗಳಿಗೆ ಇನ್ನೂ ಅರ್ಜಿ ಸಲ್ಲಿಸಿದವು. ಏನು ನಮ್ಮ ಒಂದು ಕಾಪಿರೈಟ್ ಎಲ್ಲ ಬರ್ತದೆ ಆ ಥರದಕ್ಕೋಸ್ಕರ 12,000ಕ್ಕಿಂತ ಹೆಚ್ಚು ಪೇಟೆಂಟ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಿಮ್ಗೆ ನೆನಪಿರಲಿ, ನವೋದ್ಯಮದಲ್ಲಿ ಭಾರತಕ್ಕೆ 3ನೇ ಸ್ಥಾನ ಇದೆ. 14ರಲ್ಲಿ 100 ಇದ್ದು 2024 ಹೊತ್ತಿಗೆ 1,25,000 45% ಹೆಣ್ಮಕ್ಳಿದ್ದಾರೆ. 12 ಲಕ್ಷ ಜನ ಏನು ಮಾಡ್ತಾರೆ, ಯುವಕರು ಭಾಗವಹಿಸಿದ್ದಾರೆ. ಜೊತೆಗೆ $1 ಬಿಲಿಯನ್ ಹೆಚ್ಚಿಗಿರುವಂತಹ ಮೊತ್ತದಲ್ಲಿ ಬಂಡವಾಳ ಕೆಪಾಸಿಟಿ ಹೊಂದಿರುವಂಥ 110 ನವೋದ್ಯಮಗಳು ಭಾರತದಲ್ಲಿದ್ದಾವೆ. ಇಟ್ಸ್ ಅ ಗುಡ್ ಸೈನ್. ಈ ನಿಮಗೆ PPT ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಭಾವಿಸಿ ಮುಂದಿನ ಸ್ಲೈಡ್ಗೆ ನಾನು ಹೋಗ್ತಾ ಇದ್ದೀನಿ. ಇದು ನೋಡಿ, ಭಾಳ ಜನಕ್ಕೆ ಗೊತ್ತಿದೆ. ಯಾವುದೋ ಒಂದು ಬ್ಯಾಂಕ್ನವರು ಫೋನ್ ಮಾಡ್ತಾರೆ, 100 ಸರಿ ಫೋನ್ ಮಾಡ್ತಾರೆ. ನಿಮಗೆ ಲೋನ್ ಬೇಕಾ, ಕಾರ್ ಲೋನ್ ಬೇಕಾ, ನಿಮಗೊಂದು OTP ಬಂದಿದೆ ಕೊಡಿ. ಈ ಥರ ಒಂದು ಮೋಸ ನಡೀತಾ ಇರುತ್ತೆ, ಸಾಲದ ನೆಪದಲ್ಲಿ ಮೋಸ ನಡೀತಾ ಇರುತ್ತೆ. ಒಂದು ಸುರಕ್ಷಿತವಾದಂಥ ವ್ಯವಹಾರ ಇಲ್ಲ. ಆಗಾಗ ನಾವು ಪತ್ರಿಕೆಯಲ್ಲಿ ಗಮನಿಸಿದ್ದೀವಿ, ಯಾರೋ ಬ್ಯಾಂಕ್ನವ್ರು ಫೋನ್ ಮಾಡಿದ್ರು ಅಂತ ಹೇಳಿ ನಾನು OTP ಎಲ್ಲ ATM ಕಾರ್ಡ್ದೆಲ್ಲ ಕೊಟ್ಬಿಟ್ಟೆ, ನಮ್ಮದೆಲ್ಲ ದುಡ್ಡು ಎಗುರೋಯ್ತು ಅಂಥೇಳಿ ನಾವು ಕೇಳ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿ ಕೇಂದ್ರ ಸರ್ಕಾರ ಒಂದು ಪ್ರಸ್ತಾವನೆಯನ್ನು RBIಗೆ ಸಲ್ಲಿಸಿದೆ. ಇದಕ್ಕೆ ನಾವು ಡಿಜಿಟಾ ಅಂತ ಕರಿತೀವಿ. ಡಿಜಿಟಾ, DIGITA. ನೀವು ಇಂಪಾರ್ಟೆಂಟಾಗಿ ಮತ್ತೊಂದು ಸ್ವಲ್ಪ ಈಸಿಯಾಗಿ ಡಿ ಗೀತಾ ಅಂತ ನೆನ್ಪಿಟ್ಕೊಳ್ಳಿ. ಡಿಜಿಟಾ ಏನಿದು? ಡಿಜಿಟಾದ ಫುಲ್ ಫಾರ್ಮ್ ಕೇಳ್ಬೋದು ನಿಮಗೆ. ಡಿಜಿಟಲ್ ಇಂಡಿಯಾ, DI ಅಂದರೆ ಡಿಜಿಟಲ್ ಇಂಡಿಯಾ ಟ್ರಸ್ಟ್ ಏಜೆನ್ಸಿ. ಡಿಜಿಟಲ್ ಇಂಡಿಯಾ ಟ್ರಸ್ಟ್ ಏಜೆನ್ಸಿ ಟು ಬಿ ಸೆಟಪ್ ಬೈ RBI. ಬ್ಯಾಂಕರ್ಸ್ಗಳ ಬ್ಯಾಂಕು RBI ಅಂತ ಕರಿತೀವಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಡಿಜಿಟಲ್ ಇಂಡಿಯಾ ಟ್ರಸ್ಟ್ ಅಂತ ವರ್ಡ್ ಬಳಸಿದ್ದಾರೆ ನೋಡಿ. ನಂಬಿಕೆ. ಭಾಳಷ್ಟು ಜನರು ಏನು ಮಾಡ್ತಾರೆ ಅಂದರೆ, ಭಾಳಷ್ಟು ವಿಚಿತ್ರ ಆ್ಯಪ್ಗಳ ಮೂಲಕ ಲೋನ್ ತೊಗೊಳ್ಳೋದು, ಅಕ್ರಮ ಸಾಲ ನೀಡುವಂಥ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದೆಲ್ಲ ಮಾಡಿ ತಮ್ಮೆಲ್ಲ ಮೊಬೈಲ್ ಡಾಟಾ ಮತ್ತು ತಮ್ಮ ಬ್ಯಾಂಕ್ ಇರುವಂಥ ಎಲ್ಲ ದುಡ್ಡನ್ನು ಕಳ್ಕೊಂಡ್ಬಿಡ್ತಾರೆ. ಸೊ ಅಂತಹ ಒಂದು ಪ್ರಕರಣಗಳನ್ನು ತಡೆಯೋದಕ್ಕೆ RBI ಮಾಡಿರುವಂಥ ಒಂದು ಪ್ರಸ್ತಾವನೆ ಏನು ಅಂತಂದರೆ ಡಿಜಿಟಾ. ಅಕ್ರಮ ಸಾಲ ನೀಡುವ ಅಪ್ಲಿಕೇಶನ್ಗಳನ್ನು ನಿರ್ಬಂಧಿಸಲು, ಸೈಬರ್ ವಂಚನೆಯನ್ನು ತಡೆಯೋದಕ್ಕೆ ಇದು ಬಹಳಷ್ಟು ಮುಖ್ಯವಾದಂಥದ್ದು. ಈ ಪ್ರಸ್ತಾವಿತ ಏಜೆನ್ಸಿ ಡಿಜಿಟಲ್ ಸಾಲ ವಲಯದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಉತ್ತೇಜಿಸಿದೆ. ಯಾವುದೇ ವಲಯದಲ್ಲಿರಲಿ ಒಂದು ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಬಹಳ ಇಂಪಾರ್ಟೆಂಟು. ಆ ನಿಟ್ಟಿನಲ್ಲಿ ಆ ಥರದಾದಂಥ ಅಕ್ರಮ ಸಾಲ ನೀಡುವಂಥದ್ದು ಮತ್ತು ಸೈಬರ್ ವಂಚನೆಗಳನ್ನು ತಡೆಯುವಂಥ ಕೆಲಸವನ್ನು ಡಿಜಿಟಾ ಮಾಡುತ್ತೆ. ಇತ್ತೀಚೆಗೆ ನೀವು ನಾನಾಗಲೇ ಹೇಳಿದಾಗೆ ಬಹಳಷ್ಟು ಮೋಸ ವಂಚನೆಯ ಒಂದು ಕೆಲಸಗಳು ನಡೀತಾ ಇದ್ದಾವೆ. ಕಾನೂನುಬದ್ಧವಾಗಿ ಡಿಜಿಟಲ್ ಸಾಲ ನೀಡುವಂಥ ಅಪ್ಲಿಕೇಶನ್ಗಳಿಗೆ ಮನ್ನಣೆ ನೀಡಲು ಡಿಜಿಟಾ IT ಸಚಿವಾಲಯ RBI ಗೂಗಲ್ನೊಂದಿಗೆ ಸಹಕರಿಸಲಿದೆ. ಯಾರ್ಯಾರ ಜೊತೆ ಇದು ಸಹಕರಿಸುತ್ತಂದರೆ, ಒಂದು RBI ಡಿಜಿಟಾ ಅನ್ನುವಂಥದ್ದು, ಗೂಗಲ್ಲು, ಮೂರನೇದು IT ಸಚಿವಾಲಯ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಸ್ಟರಿ. 3 ಸಹಯೋಗದೊಂದು ಕೆಲಸ ಮಾಡ್ತಾವೆ. ಲೋನ್ ಕೊಡಬೇಕಾದ್ರೆ ನಿಮ್ಗೆ ಆನ್ಲೈನ್ ಮೂಲಕ ಅಪ್ರೋಚ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಇರ್ಬೋದು, ವಾಟ್ಸಪ್ ಇರ್ಬೋದು, ಟ್ವಿಟರ್ ಇರ್ಬೋದು, ಇನ್ಸ್ಟಾ ಇರ್ಬೋದು, ಬೇರೆ ಕಡೆ ಎಲ್ಲ ಕಡೆ ಬರ್ತದಪ್ಪ. ಸೊ ಅದ್ರ ಜೊತೆಗೆ RBI, ನೆಕ್ಸ್ಟ್ ನಿಮಗೆ IT ಸಚಿವಾಲಯ, 3 ಸೇರಿಕೊಂಡು ಏನು ಮಾಡ್ತಾವೆ ಅಂತಂದರೆ ಡಿಜಿಟಾವನ್ನು ಜಾರಿಗೆ ತರ್ತವೆ ಮತ್ತು ಅಕ್ರಮ ಸಾಲ ಮತ್ತು ವಂಚನೆಯನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತವೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರಲಿ. ನಾನು ಮುಂದಿನ ಸ್ಲೈಡಿಗೆ ಬರ್ತಾ ಇದ್ದೀನಿ. ದೇಶದ ಮೊದಲ ತದ್ರೂಪಿ ಗೀರ್ ಹಸು ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದನ್ನು ಬೇಕಾದ್ರೆ ನಾನು ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣ್ತಾ ಇದೆ ನೋಡಿ, ಟೈಮ್ಸ್ ಆಫ್ ಇಂಡಿಯಾ ಇಂದ ಈ ಒಂದು ಪೋಸ್ಟರನ್ನು ನಾನು ತೊಗೊಂಡಿದ್ದೀನಿ. ಸೊ ಇಲ್ಲಿ ಓಕೆ, ದೇಶದ ಮೊದಲ ತದ್ರೂಪಿ ಗೀರ್ ಹಸು ಇದು. ಏನಿದು? ಭಾರತದ ಮೊದಲ ತದ್ರೂಪಿ ಗೀರ್ ಹಸುವನ್ನು ಹರಿಯಾಣದ ಕರ್ನಾಲಲ್ಲಿರುವಂಥ ರಾಷ್ಟ್ರೀಯ ಡೇರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜನ್ಮ ತಾಳಿದೆ. ಎರಡನ್ನು ನೆನ್ಪಿಟ್ಕೋಬೇಕು ನೀವು. ಇದು ಎಲ್ಲಿ ಬಂತಪ್ಪ, ಎಲ್ಲಿ ಜನ್ಮ ತಾಳ್ತಂದ್ರೆ ಹರಿಯಾಣದ ಕರ್ನಲ್ಲಿರುವಂಥ ರಾಷ್ಟ್ರೀಯ ಡೇರಿ ರಿಸರ್ಚ್. ಹರಿಯಾಣದ ಕರ್ನಲ್ ಅನ್ನುವಂಥ ಕಡೆ ರಾಷ್ಟ್ರೀಯ ಡೇರಿ ರಿಸರ್ಚ್ ಐತಿ. ಅಲ್ಲಿ ಇದೇನಾಯಿತು ಅಂತಂದರೆ ಅಲ್ಲಿ ಇದು ಜನ್ಮ ತಾಳಿದೆ. ಕ್ಲೋನಿಂಗ್ ತಂತ್ರಜ್ಞಾನದ ಮೂಲಕ ಇದನ್ನು ಜನ್ಮ ತಾಳಿದೆ. ಇದು ಕ್ಲೋನಿಂಗ್ ತಂತ್ರಜ್ಞಾನದ ಮೂಲಕ ತಾಳಿದೆ. ಸೊಮ್ಯಾಟಿಕ್ ಸೆಲ್ ನ್ಯೂಕ್ಲಿಯರ್ ಟ್ರಾನ್ಸ್ಪರೆನ್ಸಿ ಹೆಸರಿನಿಂದ ಕರೆಯಲಾಗಿರುವ ಪ್ರಕ್ರಿಯೆಯಿಂದ ಕ್ಲೋನಿಂಗ್ ನಡೆಸಲಾಗಿದೆ. ಇದು ನೋಡಿ, ಇವು ಟರ್ಮ್ಗಳನ್ನು ನೆನ್ಪಿಟ್ಕೊಳ್ಳಿ. ಸೊಮ್ಯಾಟಿಕ್ ಸೆಲ್ ನ್ಯೂಕ್ಲಿಯರ್
ಯಾವುದು ಸೊಮ್ಯಾಟಿಕ್ ಸೆಲ್ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಅನ್ನುವಂಥ ಒಂದು ಪ್ರಕ್ರಿಯೆಯಿಂದ ಕ್ಲೋನಿಂಗ್ ತಂತ್ರಜ್ಞಾನದ ಮೂಲಕ ಇದನ್ನು ಜನ್ಮ ತಾಳಿದೆ. ಕ್ಲೋನ್ ಮಾಡಿದಂಥ ಗೀರ್ ಆಕಳತ್ತಳು ಈ ಕರುವಿಗೆ ಏನು ಮಾಡಿದ್ದಾರೆ, ಗಂಗಾ ಅಂತ ಹೆಸರು ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್. ದೇಶದ ಮೊದಲ ತದ್ರೂಪಿ ಗೀರ್ ಹಸುವಿನ ಹೆಸರೇನು? ಗಂಗಾ. ಎಲ್ಲಿ? ಹರಿಯಾಣದ ಕರ್ನಲ್ಲಿರುವಂಥ ರಾಷ್ಟ್ರೀಯ ರಿಸರ್ಚ್ ಡೇರಿ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ. ಯಾವ ತಂತ್ರಜ್ಞಾನದ ಮೂಲಕ? ಸೊಮ್ಯಾಟಿಕ್ ಸೆಲ್ ನ್ಯೂಕ್ಲಿಯರ್ ಟ್ರಾನ್ಸ್ಫರ್. ರಿಪೀಟ್ ಮಾಡಿ, ಓದ್ತಾ ನೀವು ನಿಮಗೆ ರೂಢಿ ಆಗುತ್ತೆ. ಇದನ್ನು ಯಾಕೆ ಮಾಡಿದರು ಅಂತಂದ್ರೆ, ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸುವಂಥ ಸರ್ಕಾರದ ಪ್ರಯತ್ನದ ಭಾಗವಾಗಿ ಕ್ಲೋನಿಂಗ್ ನಡೆಸಲಾಗಿದೆ. ಭಾರತದ ಗೋ ಪರಂಪರೆ ಹೈನುಗಾರಿಕೆಯಲ್ಲಿ ಗೀರ್ಗೆ ವಿಶಿಷ್ಟವಾದಂಥ ಸ್ಥಾನ ಇದೆ. ಗೀರ್ ಎಲ್ಲಿ ಬರುತ್ತಪ್ಪ ಅಂತಂದ್ರೆ, ನೀವು ಗುಜರಾತ್, ಸೌರಾಷ್ಟ್ರ ಸಮೀಪದ ಗೀರ್ ಅರಣ್ಯ ಪ್ರದೇಶಗಳು ಇವುಗಳ ಮೂಲ ಸ್ಥಾನವಾಗಿದೆ. ನೀವು ಸಿಂಹಗಳಿಗೂ ಕೂಡ ಗಮನಿಸ್ತಿರಲ್ಲ, ಗೀರ್ ಸಿಂಹಗಳು. ಅದೇ ರೀತಿ ಗೀರ್ ಹಸು ಎಲ್ಲಿದಪ್ಪ ಅಂತಂದರೆ ಗುಜರಾತ್ನ ಸೌರಾಷ್ಟ್ರ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಕಂಡು ಬರ್ತವೆ. ಗೀರ್ ಭಾರತದ ಅತ್ಯಂತ ಪ್ರಾಚೀನ ತಳಿ. ಇದು ಅತಿ ಹೆಚ್ಚು ಹಾಲು ಕೊಡುವಂಥ ತಳಿಯಾಗಿದೆ. ಓಕೆ, ನೆನ್ಪಿಟ್ಕೊಳ್ಳಿ. ದೇಶದ ಮೊದಲ ತದ್ರೂಪಿ ಗೀರ್ ಹಸು ಗಂಗಾ. ಹರಿಯಾಣದ ರಾಷ್ಟ್ರೀಯ ಡೇರಿ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಇದು ಜನ್ಮ ತಾಳ್ತು. ಕ್ಲೋನಿಂಗ್ ಪ್ರಕ್ರಿಯೆ ಮೂಲಕ ಸೊಮ್ಯಾಟಿಕ್ ಸೆಲ್ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಅನ್ನುವಂಥದ್ದು ಈ ಒಂದು ಪ್ರಕ್ರಿಯೆ ಆಗಿತ್ತು. ಇದು ಗುಜರಾತ್ನ ಸೌರಾಷ್ಟ್ರದಲ್ಲಿರುವಂಥ ಗೀರ್ ಅರಣ್ಯ ಪ್ರದೇಶದಿಂದ ಬರುತ್ತದೆ. ಇದು ಭಾರತದ ಅತ್ಯಂತ ಪ್ರಾಚೀನ ತಳಿ, ಅತಿ ಹೆಚ್ಚು ಹಾಲನ್ನು ಕೊಡುವಂಥ ತಳಿ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕು. ಇನ್ನು ಮುಂದಿನ ಸ್ಲೈಡ್ ಯಾವುದು ಅಂತಂದರೆ, ಯಾವ ರಾಜ್ಯದಲ್ಲಿ ಪೊಲೀಸ್ ಜಿಲ್ಲೆಗಳಲ್ಲಿ ಡ್ರೋನ್ ಕಣ್ಗಾವಲು ವ್ಯವಸ್ಥೆ ಹೊಂದಿದೆ ಅಂತ ಕೇಳ್ತಾರೆ. ದೇಶದ ಮೊದಲ ಅಂದರೆ ಪೊಲೀಸ್ ಜಿಲ್ಲೆಗಳಲ್ಲಿ ಡ್ರೋನ್ ಕಣ್ಗಾವಲನ್ನು ಹೊಂದಿರುವಂಥ ಡ್ರೋನ್ ಕಣ್ಗಾವಲು ಹೊಂದಿರುವಂಥ ಡ್ರೋನ್ ಸರ್ವಿಲೈನ್ಸ್ ಇರುವಂಥ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಡ್ರೋನ್ ಸರ್ವಿಲೈನ್ಸ್ ಇರುವಂಥ ರಾಜ್ಯ ಯಾವುದು ಅಂತ? ಪಂಜಾಬ್, ಗುಜರಾತ್, ಕೇರಳ, ಹರಿಯಾಣ. ಯಾವುದಪ್ಪ ಅಂದರೆ ಕೇರಳ. ಅಂದರೆ ಕೇರಳದಲ್ಲಿರುವಂಥ ಈ ಪೊಲೀಸ್ ಪಡೆಗಳು ಏನು ಗಸ್ತು ತಿರುಗ್ತಾವೋ ಆ ಒಂದು ಎಲ್ಲ ವಿಭಾಗದಲ್ಲಿ ಡ್ರೋನ್ ಕಣ್ಗಾವಲು ವ್ಯವಸ್ಥೆಯನ್ನು ಹೊಂದಿರುವಂಥ ಮೊದಲ ರಾಜ್ಯ ಇದು. ಈ ಚಿತ್ರವನ್ನು ಗಮನಿಸಿ. ಕೇರಳ ಬಿಕಮ್ಸ್ ಫಸ್ಟ್ ಇಂಡಿಯನ್ ಸ್ಟೇಟ್ ಟು ಹ್ಯಾವ್ ಡ್ರೋನ್ ಸರ್ವಿಲೆನ್ಸ್ ಅಟ್ ಆಲ್ ಪೊಲೀಸ್ ಸ್ಟೇಷನ್ಸ್ ಅಂತ ಕರೀತಾರೆ. ಎಲ್ಲ ಪೊಲೀಸ್ ಸ್ಟೇಷನ್ದಲ್ಲಿ ಡ್ರೋನ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಡ್ರೋನ್ ಮೂಲಕ ಸರ್ವಿಲೆನ್ಸ್ ಮಾಡುತ್ತೆ. ಇದಕ್ಕೆ ಮುಖ್ಯಮಂತ್ರಿ ಪಿನ್ರಾಯ್ ವಿಜಯನ್ ಅವರು ಎಲ್ಲ ಪೊಲೀಸ್ ಜಿಲ್ಲೆಗಳಿಗೂ ಡ್ರೋನ್ಗಳನ್ನು ವಿತರಿಸಿ ವಿಶೇಷ ತರಬೇತಿಯನ್ನು ಕೊಟ್ಟಿದ್ದಾರೆ ಮತ್ತು ಪರವಾನಗಿಯನ್ನು ಕೊಟ್ಟರು. ಡ್ರೋನ್ ಪೈಲಟ್ಗಳಿಗೆ ಒಂದು ಚಾಲನಾ ಪರವಾನಗಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದೇ ವೇಳೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದಂಥ ಡ್ರೋನ್ ವಿರೋಧಿ ತಂತ್ರಜ್ಞಾನವನ್ನು ಕೇರಳದ ಮುಖ್ಯಮಂತ್ರಿಯವರು ಅನಾವರಣಗೊಳಿಸಿದರು. ಅಂದರೆ ನೋಡಿ ಏನಾಗುತ್ತೆ, ಇಂಪಾರ್ಟೆಂಟ್ ನೀವು ಗಮನಿಸಬೇಕಾಗಿದ್ದು ಇಲ್ಲಿ, ಯಾರದನ್ನು ಉದ್ಘಾಟನೆ ಮಾಡಿದರು, ಯಾವ ರಾಜ್ಯ ಅಂತ ಗೊತ್ತಿರಲಿ. ಕೇರಳ ಅಂದರೆ ಕೇರಳದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಡ್ರೋನ್ ಸರ್ವಲೈನ್ಸ್ ಇದೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ಒಂದು ನಮ್ಮ ಕಡೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ಗೆ ಬರ್ತಾ ಇದ್ದೀನಿ. ಈ ಚಿತ್ರದಲ್ಲಿ ಗಮನಿಸಿ, ಇವರು ಶ್ರುತಿ ಹೆಗಡೆಯವರು ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ. ಅವರು ಏನಪ್ಪ ಅಂದರೆ ಭುವನ ಸುಂದರಿ ಆಗಿದ್ದಾರೆ. ಭುವನ ಅಂದರೆ ಭೂಮಿ, ಭೂಮಿ ಅಂದರೆ ಜಗತ್ತು. ಇತ್ತೀಚೆಗೆ ಅಮೇರಿಕಾದ ಫ್ಲಾರಿಡಾದಲ್ಲಿ ನಡೆದಂತಹ ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ಎಲ್ಲಿ ನಡೀತಪ್ಪ? USA ಫ್ಲಾರಿಡಾ. ಎಲ್ಲಿ? ಫ್ಲಾರಿಡಾದಲ್ಲಿ ನಡೀತು. ಇದರಲ್ಲಿ ಡಾಕ್ಟರ್ ಶ್ರುತಿ ಹೆಗಡೆಯವರು ವಿಜೇತರಾಗಿದ್ದಾರೆ. 5.6 ಅಡಿಗಿಂತ ಕಡಿಮೆ ಎತ್ತರದ ಯುವತಿಯರಿಗಾಗಿ ನಡೆದ 40 ದೇಶಗಳು ಭಾಗವಹಿಸಿದ್ದು. 5.6 ಅಡಿಗಿನ ಕಡಿಮೆ ಎತ್ತರದವರದ್ದು ಇದು ಸ್ಪರ್ಧೆ ಇತ್ತು. 40 ದೇಶ ಭಾಗವಹಿಸಿದ್ದು. 40 ದೇಶದಲ್ಲಿ ಇವರು ಗೆದ್ದರು. ಕರ್ನಾಟಕದ ಹೆಮ್ಮೆ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಮುಂಡಿಕೇಸರ್ ಗ್ರಾಮದ ಶ್ರುತಿಯವರು 2018ರಿಂದ ಇವರು ತಯಾರಿಯಲ್ಲಿದ್ದರು. 2024ಕ್ಕೆ ಅವರಿಗೆ ಫಲ ಕೊಟ್ಟಿದೆ. ಕನ್ನಡಿಗರು ಅನ್ನುವಂಥದ್ದು ಅದು ನಮ್ಮ ಉತ್ತರ ಕನ್ನಡದವರು ಅನ್ನುವಂಥದ್ದು, ಶಿರ್ಸಿಯವರು ಅನ್ನೋದೊಂದು ಖುಷಿಯ ವಿಚಾರ. ಮಿಸ್ ಧಾರವಾಡ ಆಗಿದ್ರು ಇವರು. ಮಿಸ್ ಕರ್ನಾಟಕ 2008 ರನ್ನರ್ ಅಪ್ ಆಗಿದ್ದರು. ಮಿಸ್ ಸೌತ್ ಇಂಡಿಯಾ ಆಗಿದ್ದರು. ಮಿಸ್ ಐಡಿಯಲ್ ವುಮೆನ್ ಆಗಿದ್ದರು. ಮಿಸ್ ICI ಇಂಟರ್ನ್ಯಾಷನಲ್ ಆಗಿದ್ದರು. ಮಿಸ್ ಇಂಡಿಯಾ ಬಳಿಕ ಈಗ ಶ್ರುತಿ ಭುವನ ಸುಂದರಿಯಾಗಿ ಆಯ್ಕೆಯಾಗಿದ್ದಾರೆ. ತುಮಕೂರಿನಲ್ಲಿ ಚರ್ಮಶಾಸ್ತ್ರದ ಬಗ್ಗೆ ಅವರು ಅಧ್ಯಯನ ಮಾಡ್ತಾ ಇದ್ದಾರೆ.
ಇಲ್ಲೇ ನೋಡಿ, ತುಮಕೂರಲ್ಲಿ ಚರ್ಮಶಾಸ್ತ್ರ ಬಗ್ಗೆ ಅಧ್ಯಯನ ನೋಡಿ. ಇಷ್ಟೆಲ್ಲ ಆದ ನಂತರ ಯಾವುದೇ ಒಂದು ದೊಡ್ಡ ಪ್ರಶಸ್ತಿಗೆ ಇರಬೇಕಾದ್ರೆ ಹಿಂದೆ ಒಂದು ಭಾಳಷ್ಟು ಪರಿಶ್ರಮ ಇರುತ್ತೆ. ಹಂತ ಹಂತವಾಗಿ ದಾಟ್ತಾ ಹೋಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ಶ್ರುತಿ ಹೆಗಡೆಯವರು ಅಮೆರಿಕದ ಫ್ಲಾರಿಡಾದಲ್ಲಿ ನಡೆದಂತಹ 5.6 ಅಡಿಗಿನ ಕೆಳಗಿನಂಥವರಲ್ಲಿ 40 ದೇಶಗಳ ಭಾಗವಹಿಸಿದ್ರಲ್ಲಿ ಮೊದಲನೆಯವರಾಗಿ ಭುವನ ಸುಂದರಿಯಾಗಿ ಆಯ್ಕೆಯಾಗಿರುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಇದಿಷ್ಟು ನಿಮಗೆಲ್ಲರಿಗೂ ಗೊತ್ತಿರಲಿ. ಇಷ್ಟೆಲ್ಲ ತಿಳಿದುಕೊಂಡ ನಂತರ ನಾವು ಕ್ವಿಕ್ಕಾಗಿ 4-5 ಪ್ರಶ್ನೆಗಳನ್ನ ನಿಮ್ಮ ಜೊತೆ ನಾನು ರಿಕ್ಯಾಪ್ ಮಾಡ್ತೀನಿ. ಮೆದುಳಿಗೆ ಸ್ವಲ್ಪ ಮೇವು ಕೊಡಿ, ತಿಳ್ಕೊಂಡಿದ್ದನ್ನು ಒಂದು ಸ್ವಲ್ಪ ಟೆಸ್ಟ್ ಮಾಡೋಣ. ಈ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಏನಿದೆ, ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ವಿಶ್ವ ಕೈಗಾರಿಕಾ ಮಂಡಳಿ, ಇದರ ಪ್ರಾಥಮಿಕ ಉದ್ದೇಶವೇನು ಅಂತ ಕೇಳ್ತಾ ಇದ್ದೀನಿ. ಒಂದು ಆಪ್ಷನ್, ಕೈಗೆಟುಕುವಂಥ ಸಾಮಾನುಗಳ ಜಾಗತಿಕ ವ್ಯಾಪಾರವನ್ನು ಉತ್ತೇಜಿಸೋದಕ್ಕೆ, ಜಾಗತಿಕವಾಗಿ ಪರಂಪರಾಗತ ಮತ್ತು ಸಮಕಾಲೀನ ಕೈಗಾರಿಕೆಯನ್ನು ಬೆಂಬಲಿಸಲು ಮತ್ತು ಉತ್ತೇಜಿಸಲು ಅಂತಾರಾಷ್ಟ್ರೀಯ ಕೈಗಾರಿಕಾ ಮೇಳಗಳ ಮತ್ತು ಪ್ರದರ್ಶನಗಳನ್ನು ಆಯೋಜಿಸುವುದು, ಜಾಗತಿಕವಾಗಿ ವೈಯಕ್ತಿಕ ವಿದ್ವಾಂಸರಿಗೆ ಧನ ಸಹಾಯ ನೀಡುವಂಥದ್ದು. ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ 1964 ಸ್ಥಾಪನೆಯಾಗಿತ್ತಲ್ಲ, ಅದರದ್ದು ಉದ್ದೇಶ ಏನು ಅಂತಂದರೆ ಜಾಗತಿಕವಾಗಿ ಪರಂಪರಾಗತವಾದಂಥ ಮತ್ತು ಸಮಕಾಲೀನ ಕೈಗಾರಿಕೆಯನ್ನು ಬೆಂಬಲಿಸಲು ಮತ್ತು ಉದ್ದೇಶಿಸಲು. ಆಗಲೇ ಹೇಳಿದ್ನಲ್ಲ, ಶ್ರೀನಗರದಲ್ಲಿ ಬಹಳಷ್ಟು 1500 ವರ್ಷಗಳ ಇತಿಹಾಸ ಇದೆ. ಅಲ್ಲಿ ಕೈಮಗ್ಗ ವಿಶೇಷ ಕರಕುಶಲ ಕಲೆಯನ್ನು ಪ್ರೋತ್ಸಾಹ ಮಾಡುತ್ತೆ ಅಂತ ಈ ರೀತಿಯಾಗಿ 40 ದೇಶಗಳಿಗೆ ಈಗಾಗಲೇ ಅದು ಕರಕುಶಲ ನಗರ ಅಂತ ಘೋಷಣೆ ಮಾಡಿರುವಂಥದ್ದು ನೆನಪಿರಲಿ. ಇನ್ನು ವಿಶ್ವ ಕೈಗಾರಿಕಾ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ 1964. ಆಪ್ಷನ್ 1954, 1964, 1974, 1984. 1964 ಆರಂಭ ಆಯಿತು. ಇನ್ನು ನಾವು ನವೋದ್ಯಮದ ಬಗ್ಗೆ ಮಾತಾಡಿದ್ದೀವಿ. ನವೋದ್ಯಮದಲ್ಲಿ ಭಾರತ ಜಗತ್ತಿನಲ್ಲಿ ಎಷ್ಟನೇ ಸ್ಥಾನವನ್ನು ಹೊಂದಿದೆ? ಆಪ್ಷನ್ ಎ ಮೊದಲನೇದು, ಆಪ್ಷನ್ ಬಿ ಎರಡನೇದು, ಆಪ್ಷನ್ ಸಿ ಮೂರನೇದು, ಆಪ್ಷನ್ ಡಿ ನಾಲ್ಕನೇದು. ತಮ್ಮೆಲ್ಲರಿಗೂ ಗೊತ್ತಿರಲಿ, 3ನೇ ಸ್ಥಾನ. ಓಕೆ, 2014ರಲ್ಲಿ ಭಾರತದಲ್ಲಿ ಎಷ್ಟು ನವೋದ್ಯಮಗಳಿದ್ದು? ಆಪ್ಷನ್ ಎ 100, ಆಪ್ಷನ್ ಬಿ 500, ಆಪ್ಷನ್ ಸಿ 1000, ಆಪ್ಷನ್ ಡಿ 10,000. ಎಷ್ಟಿದ್ದು ಅಂದರೆ 100 ಇದ್ದು. 2014ರಲ್ಲಿ ಇದು 1,25,000 ಆಗಿದೆ. 2024ರಲ್ಲಿ 45% ಮಹಿಳೆಯರು ನಡೆಸ್ತಾರೆ, 12 ಲಕ್ಷ ಯುವಕರಿದ್ದಾರೆ ಅಂತ ನಾನು ಆವಾಗಲೇ ಚರ್ಚೆ ಮಾಡಿದ್ದೀವಿ. ಭಾರತದ ಮೊದಲ ತದ್ರೂಪಿ ಗೀರ್ ಹಸುವಿಗೆ ಏನೆಂದು ಹೆಸರು ಕೊಟ್ಟಿದ್ದಾರೆ ಅಂತ ನಾವು ಆಗಲೇ ಚರ್ಚೆ ಮಾಡಿ, ಗಂಗಾ, ಗಣೇಶ, ಕಲ್ಯಾಣ, ಲಕ್ಷ್ಮಿ ಅನ್ನುವಂಥದ್ದು. ಇದಕ್ಕೆ ಉತ್ತರ ಗಂಗಾ. ಈಗ ನೆಕ್ಸ್ಟ್ ಪ್ರಶ್ನೆ, ಕ್ಲೋನಿಂಗ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಜನ್ಮ ತಾಳಿದಂಥ ಗೀರ್ ಹಸುವಿಗೆ ಯಾವ ಸಂಸ್ಥೆಯಲ್ಲಿ ಹುಟ್ಟಿತು ಅಂತ ಕೇಳ್ತಾ ಇದ್ದಾರೆ. ಹರಿಯಾಣದ ಕೃಷಿ ಸಂಸ್ಥೆ, ಆಂಧ್ರ ಪ್ರದೇಶದ ನಾವಿಕ ವಿಜ್ಞಾನ ಕೇಂದ್ರ, ಕರ್ನಾಟಕದ ಹಾಲು ರಿಸರ್ಚ್ ಇನ್ಸ್ಟಿಟ್ಯೂಟ್, ಹರಿಯಾಣದ ರಾಷ್ಟ್ರೀಯ ಡೇರಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಆಗಲೇ ಹೇಳಿದ್ನಲ್ಲ, ಹರಿಯಾಣದ ರಾಷ್ಟ್ರೀಯ ಡೇರಿ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಇದು ಹುಟ್ಟಿತು. ಇನ್ನು ಮುಖ್ಯವಾಗಿ ನೆಕ್ಸ್ಟ್ ಪ್ರಶ್ನೆ, ದೇಶದ ಮೊದಲ ರಾಜ್ಯ ಯಾವುದು? ಎಲ್ಲ ಪೊಲೀಸ್ ಜಿಲ್ಲೆಗಳಲ್ಲಿ ಡ್ರೋನ್ ಕಣ್ಗಾವಲು ಹೊಂದಿರುವಂಥ ರಾಜ್ಯ ಯಾವುದು? ಪಂಜಾಬ್, ಹರಿಯಾಣ, ಗುಜರಾತ್, ಕೇರಳ. ಕರೆಕ್ಟ್, ನೀವೇನು ಗೆಸ್ ಮಾಡಿದಿರಿ ಸರಿ ಇದೆ. ಅದಕ್ಕೆ ಉತ್ತರ ಕೇರಳ. ಎಲ್ಲ ಪೊಲೀಸ್ ಸ್ಟೇಷನ್ದಲ್ಲೂ ಅದರದ್ದು ಸರ್ವೆಲೆನ್ಸ್ ಇದೆ ಅನ್ನುವಂಥದ್ದು. ಸ್ನೇಹಿತರೆ, ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ. ಬಹಳಷ್ಟು ಇನ್ನಷ್ಟು ಮಾಹಿತಿಗಳೊಂದಿಗೆ, ಉತ್ತಮವಂತ ಮಾಹಿತಿಯೊಂದಿಗೆ ತರೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಎಲ್ಲರ ಜೊತೆ ಶೇರ್ ಮಾಡಿ, ನೀವು ನೋಡಿ. ಮತ್ತಷ್ಟು ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಕೊಡಿ, ಕಮೆಂಟ್ ಮಾಡಿ. ಏನಾದರೂ ನೀವು ಕೊಡುವಂಥ ಪ್ರೋತ್ಸಾಹ ನಮಗೆ ಮತ್ತಷ್ಟು ಉತ್ಸಾಹ ಕೊಡುತ್ತೆ, ಮತ್ತಷ್ಟು ವಿಡಿಯೋಗಳನ್ನು ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ, ಮತ್ತಷ್ಟು ನಮಗೂ ಕೂಡ ಓದೋಕ್ಕೆ ಅನುಕೂಲ ಆಗುತ್ತೆ. ಹೀಗಾಗಿ ಮತ್ತೊಂದು ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೆ ಓದ್ತಾ ಇರಿ, ವಿಜಯಾಗಿ ತಿಳ್ಕೊಳ್ಳಿ, ಉಳ್ಕೊಳ್ಳಿ. ಧನ್ಯವಾದಗಳು.